ಜನ ಇದ್ದಾರೆ. 2000 ಮನೆ ಇದೆ. 2000 ರೇಷನ್ ಕಾರ್ಡು, ಮನೆ ಅಲ್ಲ. ಹೌದಾ? 2000 ಮನೆನೇ ಇದೆ. ಮಹಾರಾಜರು ಸ್ಟೇ ಮಾಡೋದಕ್ಕೆ ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಹಾಂ, ಹೌದು. ಅವರು ಹೊಸ ಇದ್ದಂಥ ರೂಮೇ ಇವಾಗ ಯಾರಿಗೂ ಬಿಟ್ಕೊಟ್ಟಿಲ್ಲ. ಇನ್ನೂ ಇದೆ. 18 ಕಿಲೋಮೀಟರ್ ಕೇಗುಡಿ ಸ್ಟ್ರೈಟ್ ಈ ಕಡೆ ಹೋದರೆ 18 ಕಿಲೋಮೀಟರ್ ಕೇಗುಡಿಗೆ ಹೋಗ್ಬೋದು. ಕೂಡ ಕ್ಲಿಕ್ ನೋಡ್ತಿರ್ಬೋದು, ಫೋಟೋ ಕ್ಲಿಕ್ ಮಾಡಿಕೊಡ್ತಾರೆ. ಇನ್ಸ್ಟೆಂಟ್ ಫೋಟೋ ಆ್ಯಂಡ್ ಫ್ರೇಮ್ ಅಂತ ಕೂಡ ಶಾಪ್ ಕೂಡ ಇದೆ ಇಲ್ಲಿ. ಯಾರೇ ಬಂದರೂ ಫೋಟೋ ಕ್ಯಾಪ್ಚರ್ ಮಾಡಿಸ್ಕೋಬೋದು. ಯಾವ ಥರ ಇದೆ ಅಂದರೆ ವ್ಯೂ ನೋಡಿದ್ರೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ವಿನಿಯೋಗ ಮಾಡಿ ಆ ದೇವಸ್ಥಾನದಿಂದ ಇಲ್ಲಿಂದ ತೊಗೊಂಡು ಹೋಗ್ತಿದ್ದಾರೆ. ಆ ಒಂದು ದೇವರಿಗೆ ಒಂದು ಪ್ರತೀತಿ. ಇಲ್ಲಿ ಕೂಡ ಒಂದು ಗುಡಿ ಇದೆ. ಆ ಗುಡಿಯಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ತತ್ತಿ ಗುಡಿ. ಸೋಲೂರು ಆ ಹುಡುಗಿ ನಮ್ಮ ಮೈಸೂರು ಮಹಾರಾಣಿ ಕಾಲೇಜಿನಿಂದ ಜಾಯ್ನ್ ಆಗಿದೆ. ಈ ಸತಿ ಎಲ್ಲ ಸೋಲಿಗ ಜನಾಂಗದವರು ತುಂಬ ಜನ ಇದ್ದಾರೆ ಇಲ್ಲಿ. ತುಂಬ ಜನ ಇದ್ದಾರೆ ಸರ್. 2000 ಜನ ಇದ್ದಾರೆ. 2000 ಮನೆ ಇದೆ. 2000 ರೇಷನ್ ಕಾರ್ಡು, ಮನೆ ಅಲ್ಲ. ಹೌದಾ? 2000 ಮನೆನೇ ಇದೆ. ಓಕೆ. ಒಂದು ಕುಟುಂಬದಲ್ಲಿ 3 ಮಂದಿ 4 ಮಂದಿ. ಓಕೆ. ಹೌದಾ? ಹಾಂ. ಬಟ್ 7 ಪೋಡ್ ಇದೆ. 7 ಪೋಡಲ್ಲಿ 100 ಮನೆ 120 ಮನೆ ಹಿಂಗಿದೆ. ಅಂದಾಜು ಎಷ್ಟು ವರ್ಷ ಹಳೇದು ಸರ್ ದೇವಸ್ಥಾನ ಇದು? ಕನಿಷ್ಠ ಅಂದರೆ ಇದು 8000 ವರ್ಷದಿಂದ ಇತಿಹಾಸ. 8000 8000 ವರ್ಷ ಹಿಂದೆ ಕಂಪ್ಲೀಟ್. ಅಂದರೆ ನೀವು ಹೇಳ್ದಂಗೆ ಶನಿವಾರನೇ ತುಂಬ ಜನ. ನಾರ್ಮಲ್ ಆಗಿ ಬೇರೆ ದಿನ ಬರಲ್ಲ, ಶನಿವಾರದಲ್ಲಿ ತುಂಬ ಜನ ಬರ್ತಾರೆ. ಕೊಡೆವಾ ಇಲ್ಲೇ ಕೊಡ್ತೀರಿ ಬರ್ರಿ.
ಅದರಲ್ಲಿ ಇದೆ, ಸರ್ಕಾರದಲ್ಲಿ ಈಗಿದೆ. ಈಗಿದೆ ಸರ್ಕಾರದಲ್ಲೇ. ಫುಲ್ ಅಲ್ಲಿ ಜಂಗಲ್ ಲಾಡ್ಜಲ್ಲಿ ನಾವು ಬುಕ್ ಮಾಡ್ಕೊಂಡು ಬರಬೇಕು. ಹಿಂದೆ ಅವರು ಮಹಾರಾಜರು ಸ್ಟೇ ಮಾಡೋದಕ್ಕೆ ಹಾಂ ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಹಾಂ ಹೌದು. ಅವರು ಹೊಸ ಇದ್ದಂಥ ರೂಮೇ ಹಾಂ ಇವಾಗ ಯಾರಿಗೂ ಬಿಟ್ಕೊಟ್ಟಿಲ್ಲ. ಇನ್ನೂ ಇದೆ, ಇವತ್ತರೆಗೂ ಇದೆ. ಇವತ್ತಿನವರೆಗೂ ಇದೆ. ಬಟ್ ಇನ್ನೊಂದು ಏನಂದ್ರೆ ಮಂಚನ ಹಿಂಗೆ ತಿರುಗಿಸ್ತಾರೆ, ಬೆಳಗ್ಗೆ ಗಂಟೆ ಹಿಂಗಾಗತ್ತೆ. ಅದೊಂದು ಸೂಚನೆ ನೋಡಬೇಕು. ಹೌದಾ? ಎಲ್ಲಿ? ಇಲ್ಲಿ ಇಲ್ಲಿ ಬೆಟ್ಟದಲ್ಲಿ ಅಂದರೆ ಯಾವ ಥರ ನೀವು ಹೇಳೋದು ಅರ್ಥ ಆಗಲಿಲ್ಲ. ಮಂಚ ಹಿಂಗಿಟ್ರೆ ಬೆಳಗ್ಗೆ ಹಿಂಗಾಗ್ತದೆ. ಹೌದಾ? ಹಾಂ ಏನು ಸರ್ ಅದು? ನನಗೆ ಇದು ಹೊಸ ವಿಚಾರ. ಹ್ಞೂ ಸರ್, ನನಗೂ ಗೊತ್ತಿರಲಿಲ್ಲ. ಹಾಂ ಅದನ್ನೆಲ್ಲ ಒಳ್ಳೊಳ್ಳೆ ಸೀಕ್ರೆಟ್ಗಳೆಲ್ಲ ಬಿಟ್ಕೊಡಲ್ಲ. ಹೌದಾ? ಓಕೆ, ತುಂಬ ಇದು ನನಗೆ ಈ ವಿಚಾರ ಹೊಸ ವಿಚಾರ. ಅವರು ಸ್ಟೇ ಮಾಡೋ ರೂಮು ಹಾಂ ಜಂಗಲ್ ಲಾಡ್ಜು. ಆ ರೂಮಲ್ಲಿ ಮಂಚ ಚೇಂಜ್ ಆಗುತ್ತಂತೆ, ಉಲ್ಟಾ ಆಗುತ್ತೆ. ಭಾರಿ ಭಾರಿ. ಸೋಲಗ್ರಿ ಸುಮಾರು ಜನ ಪರಿಚಯ. ಓಕೆ, ಅವರೆಲ್ಲ ಗಾರ್ಡನ್ಗಳೆಲ್ಲ ಬರ್ತಾರಲ್ಲ, ಹಾಂ ಹೇಳ್ತಾರೆ. ಸೋಲಿಗ್ರಿ 2000 ಕುಟುಂಬ ಇದೆ ಅಂದರೆ ಏನು? ಖಂಡಿತ ಇದೆ ಸರ್. ಅವ್ರಿಗೆಲ್ಲ ತಿಂಗ್ಳಿಗೊಂದು ಕಿಟ್ ಕೊಡ್ತಾರೆ. ಹಾಂ, ಇವಾಗ ಅವರು ನಂದಿನಿ ತುಪ್ಪ ತಿನ್ನಲ್ಲ, ಮತ್ತೆ ತುಪ್ಪನೇ ತಿನ್ನಲ್ಲ, ಅವ್ರು ಎಣ್ಣೆ ಜಡ್ಡೆ ತಿನ್ನಲ್ಲ, ತಿನ್ನಲ್ಲ ಅವರು ಸೋಲಿಗ್ರಿ. ಮೊಟ್ಟೆನೂ ತಿನ್ನಲ್ಲ. ಮತ್ತೆ ಏನು ಮಾಡ್ತಾರೆ? ಬರೀ ಸೊಪ್ಪು, ಹಾಂ ಜೋಳೆ, ಗೆಣಸು ಅಂದರೆ ಮುದ್ದೆ. ಈಗೊಂದು ವರ್ಷದಲ್ಲಿ ಬಂದಿರೋ ಸರ್ 101 ವರ್ಷಕ್ಕೆ ಗಂಡ ಹೆಂಡತಿ ಹೆಂಗೆ ಬಂದಿದ್ರು ಅಂದ್ರೆ ಚಿಕ್ಕ ಹುಡುಗರ ಥರ ಬಂದಿದ್ರು. 101 ವರ್ಷ ಆದರೂ ಚೆನ್ನಾಗಿ 101 ವರ್ಷಕ್ಕೆ ಇವಾಗ ದರ್ಶನ ಮಾಡ್ಕೊಂಡಿರೋದು ಇಲ್ಲಿ. ಅಷ್ಟು ವಯಸ್ಸಾದರೂ ಆ ಥರ ಅಷ್ಟು ಚೆನ್ನಾಗಿದ್ದಾರೆ ಅಂತ ಇವರು ಡಾಕ್ಟರ್ ಸುದರ್ಶನ್ ಅವರು ಪ್ರಿಪೇರ್ ಮಾಡಿರೋದೆಲ್ಲ ಚೆನ್ನಾಗಿದೆ. ಹೌದು, ಅವ್ರು ಬಂದ ಮೇಲೆ ಔಟಷ್ಟ ಬಿಟ್ಕೊಟ್ಟಿರೋದು. ಈಗ ಸೋಲುಗರು ಫಾರಿಂಗ್ಲಿದ್ದಾರೆ. ಹೊಸ ಹೊಸ ವಿಚಾರಗಳು ಸರ್. ಸೀರಿಯಸ್ ಆಗಿ ನಾನು ತುಂಬ ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಇವ್ರಿಗೆಲ್ಲ ಡೆವಲಪಿಂಗ್ ಸರ್. ಡಾಕ್ಟರ್ ಸುದರ್ಶನ್ ಅವ್ರು ಬಿಟ್ರೆ ನಮ್ಮ BRLsಲಿ ಜನ ಇವ್ರಿಗೆ ಮಾತು ಬರ್ತಿರಲಿಲ್ಲ. ಏನು ಮಾತಾಡ್ತಾನೆ ಇರಲಿಲ್ಲ. ಹಾಂ ಓಕೆ, ಅವರು ಎಲ್ಲ ಪ್ರಿಪೇರ್ ಮಾಡಿರೋದು. ಬಟ್ ಈಗ ವಿದ್ಯಾಭ್ಯಾಸ ಕಲಿಸಿ ಫಾರಿಂಗ್ಲಿ ಇರಿಸ್ಕೊಂಡಿದ್ದಾರೆ. 1 ಲಕ್ಷ 2 ಲಕ್ಷ ಸಂಬಳ. ಒಂದು ಕನಿಷ್ಠ ಅಂದರು ಅವರು. ಡಾಕ್ಟರ್ ಸುದರ್ಶನ್ ಈಗಲೂ ಇದ್ದಾರೆ ಸರ್. ಇದು ಫಾರಿನ್ಲಿ ಇದ್ದಾರೆ. ಓಕೆ, ಈಗ ಹೋಗ್ತಾ ಅಲ್ಲಿ ಅವ್ರ ಫೋಟೋ ಇದೆ. ಓಕೆ, ಇಲ್ಲಿ ಹೇಳಿ ಕೇಗುಡಿಲ್ಲ? ಕೇಗುಡಿಲೂ ಇದೆ. ಬಟ್ ವಿವೇಕಾನಂದ ಆಶ್ರಮ ಗೊತ್ತಾ? ವಿವೇಕಾನಂದ ಅವ್ರ ಅಲ್ಲಿ ಫೋಟೋ ಇದೆ. ಓಕೆ, ಅದನ್ನು ತಿಳ್ಕೊಂಡೋಗಿ ಅಲ್ಲಿ ಚೆನ್ನಾಗಿದೆ. ಬಟ್ ಅವ್ರು ಇಲ್ಲದೆ ಹೋಗಿದ್ರೆ ಇವ್ರಿಗೆ ಜನ ಹೆಂಗ ಅಂತ ಗೊತ್ತಾಯ್ತಲ್ಲ. ಅವರು ಕನಿಷ್ಠ ಅಂದ್ರೆ ಒಂದು 1000 ಜನಕ್ಕೆ ಕೆಲಸ ಕೊಡ್ಸಿದ್ರು. 1000 ಜನ ಕೆಲಸ ಕೊಡ್ಸಿದ್ದಾರೆ. ಹ್ಞೂ ಸರ್. ನಮಗೆ ಗೊತ್ತಿರಲ್ಲ ಇಲ್ಲಿ ನಾವೆಲ್ಲ ಕೇಳ್ಪಟ್ಟು ನೋಡಿದ್ದೀವಿ ಸರ್. ಕೇಳ್ಪಡೋದಲ್ಲ, ನೋಡೇ ಇದೆ. ತುಂಬ ಚೆನ್ನಾಗಿ ಇರೋದಕ್ಕೂ ತುಂಬ ಇಷ್ಟ. ಹೌದು, ಅವರು. ಬಟ್ ಈ ಜಾಗನೇ ಬಂದಾಗ ಒಂಥರ ತುಂಬ ಪ್ರಶಾಂತವಾಗಿರುತ್ತೆ ಸರ್. ಬೇರೆ ಏನೇ ಹೇಳಿ ಅಲ್ವಾ, ಯಾವ ಜಾಗಕ್ಕಿಂತ ಈ ಜಾಗ ತುಂಬ ಪ್ರಶಾಂತವಾಗಿರುತ್ತೆ. ನಾನು ಪರಿಚಯ ಇರಬೇಕು ಆ ಪೋಡ್ಗಳು. ಇಲ್ಲಿ ಇದ್ರೊಳಗಡೆಗ ಬೆಟ್ಟ ಪೋಡ್ಗಳು 7 ಪೋಡ್ ಇದೆ. ಅಂದರೆ ಕೋಡ್ ಅಂದ್ರೆ ಏನು ಅರ್ಥ ಆಗಿದೆ? ಅದನ್ನೇ ಒಂದು ಸ್ಥಳ, ಒಂದು ಏರಿಯಾ ಅಂತೇಳಿ. ವಿಜಯನಗರ, ಜಯನಗರ, ಹಂಗಾಗಿ ಹೌದು. ಓಕೆ, ಅಲ್ಲಿ ಮಧ್ಯಂತರ ಒಂದು 5 ಕಿಲೋಮೀಟರ್ 7 ಕಿಲೋಮೀಟ್ರಲ್ಲಿ ಪುರಾಣಿ ಅಂತಿದೆ. ಓಕೆ, ಅಲ್ಲಿ 150 ಮನೆ ಇದೆ. ಅಲ್ಲಿಗ ಇವತ್ತಿನವರೆಗೂ ಕರೆಂಟ್ ಕೊಟ್ಟಿರಲಿಲ್ಲ. ಹೌದಾ? ಈಗ 3 ತಿಂಗಳಲ್ಲಿ ಕೊಟ್ಟಿರೋದು. ಈಗ ಸರ್ 3 ತಿಂಗಳಲ್ಲಿ ಕೊಟ್ಟಿರೋದು ಕರೆಂಟ್. 150 ಮನೆ ಇದೆ. ಹಾಂ, 150 ಮನೆ ಫುಲ್ ಕಂಪ್ಲೀಟ್ ಇವರೇ ಇದ್ದಾರೆ. ಮಾಮೂಲಿ ಇವರೇ ಇದ್ದಾರೆ, ಬಿಟ್ಕೊಡಲ್ಲ. ಬೇರೆ ಯಾರಿಗೂ ಇದು ಮಾಡಲ್ಲ ಅವರು. ಅಂದರೆ ಕರೆಂಟ್ ಕೊಟ್ಟಿರೋದು ಈಗ ಒಂದು 3 ತಿಂಗಳಾಯ್ತು. ಬಟ್ ಅಷ್ಟು ದಿನ ಹಂಗೆ ಇದ್ರೆ ಸರ್ ಅವರೆಲ್ಲ ಹಂಗೆ ಹೇಳ್ತಾರೆ. 100 ವರ್ಷ ಆದರೂ ಅವ್ರು ಚೆನ್ನಾಗಿದ್ದಾರೆ, ಎಲ್ಲ ಮಾಡ್ತಾರೆ ಅಂತಾರಲ್ಲ ಸರ್. ನಾವೇ ಚೆನ್ನಾಗಿಲ್ಲ. ಹೌದಾ? ಅಂದರೆ ಫೇಸ್ ಕಟ್ ಬೇರೆ. ಹಾಂ, ಓಕೆ. ಅಂದರೆ ಊಟ ಮೈಯೆಲ್ಲ ರಫ್. ಹಾಂ, ರಫ್. ಓಕೆ, ಚೆನ್ನಾಗಿದೆ. ಅವ್ರು ನೋಡ ಅಂತಿದ್ದು ಸರಿ. ಅವರು ಅಂದರೆ ಅವರ ಒಂದು ಭಾಷೆ ಒಂಥರ ಈಗ ಕನ್ನಡ ಕಲಿತಾವ್ರು. ವಿದ್ಯಾಭ್ಯಾಸ ಕಲಿಸ್ಬಿಟ್ಟು ಸರ್ ಡಾಕ್ಟರ್ ಸುದರ್ಶನ್ ಅವರು. ಓಕೆ, ಎಲ್ಲ ಪ್ರಾಜೆಕ್ಟ್. ಆಮೇಲೆ ಇನ್ನೊಂದು ಜೇನುತುಪ್ಪದ್ದೆಲ್ಲ ಅವರೇ ಮಾಡಿಕೊಟ್ರು. ಓಕೆ, ಔಷಧಿ ಅಂದರೆ ಈ ಶುಗರ್ದು ಮಾಮೂಲಿ ಈ ಗಿಡಮೂಲಿಕೆ ಇಲ್ಲಿಂದ ಸುಮಾರು ಕಡೆಗೆ ಹೋಗ್ತಾರೆ. ಓಕೆ, ಅವರೆಲ್ಲ ಕಂಡುಹಿಡಿದಾರೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಇನ್ನೂ ನಮಗೆ ಫುಲ್ ಹೆಸರು ಸರ್? ನನಗೆ ನನ್ನ ಹೆಸರು ಪ್ರಸಾದ್. ತಾಯಿದವರು. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಬಂದಿಲ್ಲಿಗ ಸರ್ ನಾನು 27 ವರ್ಷ ಆಯಿತು. ನಮ್ಮ ಮಿಸ್ಸಸ್ ಇಲ್ಲಿ. ಹೌದಾ? ನಾನಿಂದ ಆವಾಗ ಚಿಕ್ಕಂದ್ರಲ್ಲೇ ಮೊದಲು
ಏನು ಗುರು ಸ್ವರ್ಗನೇ. ವ್ಯೂ ಮಾತ್ರ ಸೂಪರ್ ಗುರು, ಅಲ್ಟಿಮೇಟ್. ಇವೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಬೆಟ್ಟ ಇಳಿತಾ ಇದ್ದೀನಿ ಈಗ. ಅದು ಒಂದು ಟೀಮ್ ಫುಲ್ ಕಂಪ್ಲೀಟ್ ಆಗಿ ಬಂದಿದೆ. ಇದೇ ಬಿಳಿಗಿರಿ ಬೆಟ್ಟದ ಪೊಲೀಸ್ ಸ್ಟೇಷನ್ನು. ಕಲೆಕ್ಟ್ ಮಾಡ್ತಾರೆ, ಚೆಕ್ ಪೋಸ್ಟ್ ಇದು. ಪೋಸ್ಟ್ ಆಫೀಸ್ ಕೂಡ ಇದೆ ಗುರು ಇಲ್ಲಿ, ನೈಸ್ ಅಲ್ಲ. ಹದಿನೆಂಟು ಕಿಲೋಮೀಟ್ರ್ ಕೇಗುಡಿ, ಸ್ಟ್ರೈಟ್ ಈ ಕಡೆ ಹೋದರೆ 18 ಕಿಲೋಮೀಟ್ರ್ ಕೇಗುಡಿಗೆ ಹೋಗ್ಬೋದು. ತುಂಬ ಇಷ್ಟ ಆಗುತ್ತೆ. ವಾತಾವರಣ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ಒಂದು ಕಡೆ ಇರೋ ಥರ ಇನ್ನೊಂದು ಕಡೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫಾರೆಸ್ಟ್ ಮತ್ತೆ ಸ್ಟಾರ್ಟ್ ಆಗಿಲ್ಲ, ನೆಕ್ಸ್ಟ್ ಈಗ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಕೇಗುಡಿ ಒಳಗಡೆ ಬಂದರೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಈಗ. ಇದು ಫಾರೆಸ್ಟ್ ಸ್ಟಾರ್ಟ್ ಆಯಿತು. ಚೆಕ್ ಪೋಸ್ಟ್ ಇರೋ ಜಾಗದಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. BRT ಕಾಲೇಜ್ 6 AM to 5 PM ಅಷ್ಟೇ. 5 PM ಲಾಸ್ಟ್ ಮ್ಯಾಕ್ಸಿಮಮ್ ಬಿಟ್ಟರೆ 5 PM ಒಳಗಡೆ ಬಿಡಲ್ಲ. ಹೆಂಗೆ ಬೇಕಾದ್ರೂ ಓಡಾಡ್ಬೋದು ಅಂತ ಅವ್ರಿಗೂ ಭಯ ಇದೇ ಇರುತ್ತೆ. ಚೆಕ್ ಪೋಸ್ಟ್ ಜಾಗ ಮಾಡ್ಕೊಂಡಿದ್ದಾರೆ, ಚೆಕ್ ಪೋಸ್ಟ್ ಜಾಗದಿಂದ ಇದು ಮಾಡಿದ್ದಾರೆ ನೋಡಿ. ಆನೆ ಎಲ್ಲ ಓಡಾಡಿದೆ ಅನಿಸುತ್ತೆ. ಸ್ವರ್ಗ ಅಲ್ಲ ಗುರು, ಏನಿದೆ ಏನಿರುತ್ತೆ ಅಂತಲೇ ಗೊತ್ತಾಗಲ್ವಲ್ಲ, ಯಾವ ಥರ ಇದೆ ಕಾಡು. ಕಾಡು ಮಧ್ಯದಲ್ಲಿ ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೌಂಡ್ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ, ಪ್ರಾಣಿಗಳದ್ದು ಸೌಂಡು ಎಲ್ಲ. ಅಲ್ಲಲ್ಲಿ ಓವರ್ ಸ್ಪೀಡಾಗಿ ಹೋಗ್ಬಾರ್ದು ಅಂತ ಹಂಪುಗಳು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಪ್ರಾಣಿ ಮೂವ್ಮೆಂಟ್ ಇರುತ್ತೆ, ಏನಾದರೂ ಆಗುತ್ತೆ, ತುಂಬ ಓವರ್ ಸ್ಪೀಡಾಗಿ ಗಾಡಿಗಳು ಓಡಿಸ್ತಾರೆ ಅಂತ. ಕೇಗುಡಿ ರೋಡ್ಗಳಂತೂ ಸೂಪರ್ ಆಗಿದೆ, ಸಖತ್ತಾಗಿದೆ. ಇದು ಅಷ್ಟೇ ವಾಟರ್ ಪಂಪ್. ಇಲ್ಲಿ ಯಾವಾಗಲೂ ಪ್ರಾಣಿಗಳಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಫಾರೆಸ್ಟ್ ಒಳಗಡೆ ಹೋಗೋ ದಾರಿ. ಎಲ್ಲೋ ಹುಲಿ ಕೂಗೋ ಸೌಂಡ್ ಕೇಳಿಸ್ತಿದೆಯಲ್ಲಪ್ಪ ಜೋರಾಗೇನೆ. ಜೋರಾಗಿ ಕೇಳಿಸ್ತದೆ ಹುಲಿ ಕೂಗೋ ಸೌಂಡ್.
ಕೂಗೋ ಸೌಂಡ್ ಕೇಳಿಸ್ತಾ ಇದೆ. ಓ ಮೈ ಗಾಡ್, ಟರ್ನಿಂಗ್. ನೋಡಿ ಲಾನಿ ಕ್ರಾಸಿಂಗ್ ಆಗುತ್ತೆ ಅನ್ಸುತ್ತೆ. ಫುಲ್ ಕಂಪ್ಲೀಟ್ ಹಾಕಿದ್ದಾರೆ, ಎಲಿಫೆಂಟ್ ಕ್ರಾಸಿಂಗ್ ಜಾಗ ಇರ್ಬೋದು. ಇಲ್ಲಿ ಫುಲ್ ಕಂಪ್ಲೀಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವೆಹಿಕಲ್ಗಳನ್ನ ಸ್ಟಾಪ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಎಲಿಫೆಂಟ್ ಕ್ರಾಸಿಂಗ್ ಜಾಸ್ತಿ ಆಗುತ್ತೆ ಈ ಜಾಗದಲ್ಲಿ. ನೋಡಿ ಜಿಂಕೆ ನೋಡಲ್ಲ, ಇಷ್ಟೊತ್ತಲ್ಲಿ ಜಿಂಕೆ ಕಾಣಿಸ್ತಾ ಇದೆ. ಫುಲ್ ಕಂಪ್ಲೀಟ್ ಬೆಟ್ಟದ ಫುಲ್ ಕೆಳಗಡೆ ಇಳಿದು ಮೇಲ್ಗಡೆ ಹೋಗಿ ತಿರ್ಗಾ ಕೆಳಗಡೆ ಇಳಿತಾ ಇದ್ದೀನಿ, ಬೆಟ್ಟದಿಂದ ಕೆಳಗಡೆ. ನೋಡಿ ಫುಲ್ ಕಂಪ್ಲೀಟ್ ಈ ಮರ ಗಿಡಗಳೆಲ್ಲ ಸಖತ್ತಾಗಿ ಕಾಣುತ್ತೆ ನೋಡಿ. ಎಲ್ಲ ಐ ಥಿಂಕ್ ನೀಲಗಿರಿ ಮರಗಳು ಅನ್ಸುತ್ತೆ ಇದು. ಹಾಂ, ನೀಲಗಿರಿ ಮರ. ಫುಲ್ ಒಳಗಡೆ ಹೋದ್ರೆ ಡೀಪ್ ಫಾರೆಸ್ಟ್ ಇದು. ಫುಲ್ ಡೀಪ್ ಫಾರೆಸ್ಟ್. ಐ ಥಿಂಕ್ ಕೆ ಗುಡಿ ಹತ್ರ ಬಂದೆ ಅನ್ಕೋತೀನಿ. ಇದು ಕೂಡ ಚೆಕ್ ಪೋಸ್ಟ್ ಇತ್ತು, ಕೆ ಗುಡಿ. ಸ್ಕೂಲ್ ಮಕ್ಕಳುಗಳಿದ್ದಾವೆ. ಯಾವಾಗ ಜಿಂಕೆ ಇರುತ್ತಲ್ಲ ಅಲ್ಲಿ. ಈ ರೋಡೇ ಒಂಥರ ಸೂಪರ್ ಆಗಿರುತ್ತೆ. ಈ ಮನೆಗಳು, ಈ ಫಾರೆಸ್ಟ್ ಆಫೀಸರ್ಸ್ ಮನೆಗಳು, ಈ ಜಾಗ ಎಲ್ಲ ಒಂಥರ ಸೂಪರ್ ಆಗಿರುತ್ತೆ ಜಾಗ. ಕೆ ಗುಡಿಲಿ ಇದೊಂದು ಲೇಕ್ ಇದೆ. ಈ ಲೇಕಲ್ಲಿ ಯಾವಾಗಲೂ ಜಿಂಕೆ ಬರುತ್ತೆ. ಜಿಂಕೆ ಬಂದು ನೀರು ಕುಡಿಯುತ್ತೆ. ತುಂಬ ಅಂದರೆ ತುಂಬ ಹಳೆ ಲೇಕ್ ಅನ್ಕೋತೀನಿ. ಈ ಲೇಕೆ ಫೇಮಸ್ ಇಲ್ಲಿ. ಸಿಕ್ಕಾಪಟ್ಟೆ ಓಲ್ಡ್ ಲೇಕ್. ಆ ಕಡೆ ಸೈಡಲ್ಲೆಲ್ಲ ಫುಲ್ ಜಿಂಕೆಗಳಿದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಜಿಂಕೆ. ತುಂಬ ಜಿಂಕೆಗಳಿದ್ದಾವೆ. ಕೆ ಗುಡಿಲಿ ಸ್ಪಾಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಜಿಂಕೆ ಕಾಣುತ್ತೆ. ವಾಟ್ರ್ ಇದ್ದೇ ಇರುತ್ತೆ ಈ ಜಾಗದಲ್ಲಿ, ಒಳ್ಳೆ ಜಿಂಕೆಗಳು ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಜಿಂಕೆ. ತುಂಬ ಜಿಂಕೆಗಳಿದ್ದಾವೆ. ಈ ಗುಡಿ ಕ್ಯಾಂಪ್ ಈ ಕಡೆ ಇದೆ. ಗುಡಿ ಲಾಸ್ಟ್ ಥ್ಯಾಂಕ್ ಯು ಫಾರ್
ಸರ್ ಈ ಸಫಾರಿ ಎಷ್ಟು ಕಡೆ ಎಷ್ಟು ಚೆನ್ನಾಗಿರುತ್ತೆ ಸರ್? 3 ಇಲ್ಲೇ ಇರುತ್ತೆ ಸರ್? ಇಲ್ಲ ಕೇಗುಡಿಲಿ ಹೋಗ್ಬೇಕು, ಅಲ್ಲಿ ಸಫಾರಿ ಇರುತ್ತೆ, ಅಲ್ಲಿಂದ ಇದು ಮಾಡ್ಕೊಳ್ಳೋದು? ಇಲ್ಲಿ ಇಲ್ಲೇ ಕೊಟ್ಟು ಹೋಗ್ಬೋದಾ? ಅಲ್ಲೇ ಕೊಟ್ಟು ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಜೀಪಲ್ಲಿ? ಬೆಳಗ್ಗೆ ಮಾರ್ನಿಂಗ್ ಆದರೆ ಅಷ್ಟೇನಾ ಸರ್? ಸೊ ಅಂದರೆ ನೈಟ್ ಸ್ಟೇ ಆಗಬೇಕು ಬಂದು 6 ಗಂಟೆಗೆ ಬರಬೇಕು ಅಂತ? ಅದೇ 6 ಗಂಟೆಗೆ ಬಿಡಲ್ವಲ್ಲ, ಬಿಡ್ತೀರಾ? ಓಪನ್ ಆಗುತ್ತೆ, 6 ಗಂಟೆಗೆ ಓಪನ್ ಆಗುತ್ತೆ. ಓಪನ್ ಆಗಿ ಡೈರೆಕ್ಟ್ ಕೇಗುಡಿಗೆ ಹೋಗಿ ಅಲ್ಲಿಂದ ಸಫಾರಿ ಹೋಗ್ಬೋದು. ಬೆಸ್ಟ್ ಟೈಮ್ ಯಾವಾಗ ಸಫಾರಿ ನೋಡೋಕ್ಕೆ ಬೆಸ್ಟ್ ಟೈಮ್ ಯಾವುದು ಸರ್? ಸಾಯಂಕಾಲ ಟೈಮು ಸೈಟಿಂಗ್ ಆಗುತ್ತೆ. ಹೌದಾ? ಓಕೆ. ಟೈಮ್ ಸೈಟಿಂಗ್ ಆಗುತ್ತೆ. ಹಾಂ ಮೌನ್ ರೋಡಲ್ಲೇ ಆಗುತ್ತೆ ಬೆಳಿಗ್ಗೆ. ಹೌದು. ಓಕೆ. ಹಾಂ ಯಾವ ಟೈಮು ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆನೆಗಳು ಸಿಗ್ತವೆ, ಹಾಂ ಬೆಳಿಗ್ಗೆ ಆನೆಗಳು ಸಿಗ್ತವೆ. ಸಿಗುತ್ತೆ. ಓಕೆ. ಸೊ ಮ್ಯಾಕ್ಸಿಮಮ್ ಎಲ್ಲಿ ಸಿಗುತ್ತೆ ಅಂತೀರಾ ಒಳಗಡೆ ಸೈಟ್ ಸಫಾರಿ ಹೋದಾಗ? ಎಲ್ಲ ಸರ್ ಗಂಗಾನಗರ ಸೈಟಿಂಗ್ ಆಗಿದೆ. ಓಕೆ. ಸೊ ಈ ರೀಸೆಂಟ್ ಸೈಟಿಂಗ್ ಯಾವಾಗ ಆಗಿರ್ಬೋದು ಸರ್ ಅನ್ನೋದು? ತಿಂಗಳು ಇದು ಚಿರ್ತೆ ಆಗಿದೆ. ಹೌದಾ? ಓಕೆ ಸರ್. ಓಕೆ. ಒಟ್ಟಾರೆ ಹೈಯೆಸ್ಟ್ ಹುಡುಗಿ ಇಲ್ಲೇ ಅಂತ ಹೇಳ್ತಾರೆ. ಹಾಂ ನಾವು ಮೈಸೂರಿಂದ ಬಂದರೆ ಸರ್, ಅದಕ್ಕೆ ಕೇಳಿದೆ ನಾನು. ರೆಗ್ಯುಲರ್ ಬೆಳಗ್ಗೆ ನೀವು ಹೇಳಿದ್ರೆ ಬೆಳಗ್ಗೆ 6 ಗಂಟೆಗೆ ಬಂದರೆ 6:30 ಸ್ಟಾರ್ಟ್ ಆಗುತ್ತೆ. ಹೌದು, 6:30 ಸಫಾರಿ ಬಂದರೆ ಚೆನ್ನಾಗಿರುತ್ತೆ. 6:30 8:30 ಲಾಸ್ಟ್. ಸೊ ಸಾಯಂಕಾಲ ಆದರೆ 3:30 4:00 5 ಗಂಟೆ ಜನ ಜಾಸ್ತಿ ತಿಂದಂಗೆ. ಓಕೆ. 9 ಗಂಟೆ ಬೆಳಿಗ್ಗೆ 9 ಗಂಟೆ ತನಕ ಮಾಡ್ತಾರೆ. ಓಕೆ. ಜನ ಜಾಸ್ತಿ ಇದ್ರೆ ಮಾಡ್ತಾರೆ, ಕಡಿಮೆ ಇಲ್ಲ. ಇಲ್ಲ ಥ್ಯಾಂಕ್ ಯು ಸರ್.